RCB stumble at the back end of the chase against SRH. ನಿನ್ನೆ RCB ಅವರು ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಅಭಿಷೇಕ್ ಶರ್ಮಾ ಸ್ಟಾರ್ಟೆಡ್ ಆಫ್ ವಿತ್ ದ ಫೈರ್ ವರ್ಕ್ಸ್ ಅಂತ ಹೇಳಬೇಕು. ಈ ಪ್ಲೇಡ್ ವೆರಿ ವೆರಿ ಅಗ್ರೆಸಿವ್ಲಿ ಅಂಡ್ ಇವನ್ ಹೆಡ್ ಕೂಡ ತುಂಬಾ ಚೆನ್ನಾಗಿ ಆಡ್ದ ಅಂಡ್ ದೇ ಟುಕ್ ಆನ್ ದ ಬೌಲರ್ಸ್ ಅಟ್ ದೇರ್ ಓನ್ ವಿಲ್. ಭುವನೇಶ್ವರ್ ಕುಮಾರ್ ಆಗಿರ್ಲಿ, ಯಶ್ ದಯಾಲ್ ಆಗಿರ್ಲಿ, ಲುಂಗಿ ಅಂಗಡಿ ಆಗಿರ್ಲಿ, ದೇ ವೇರ್ ಬ್ಯಾಶಿಂಗ್ ದೆಮ್ ಆಲ್ ಅರೌಂಡ್ ದ ಗ್ರೌಂಡ್. ಬಟ್ ಲುಂಗಿ ಅಂಗಡಿ ಬಂದ್ಬಿಟ್ಟು ಅವ್ನು ಸೆಕೆಂಡ್ ಓವರ್ ಅಲ್ಲಿ ಅಭಿಷೇಕ್ ಶರ್ಮಾ ವಿಕೆಟ್ ತಗೊಂತಾನೆ. ಸೊ ಅದಾಗಿ ನೆಕ್ಸ್ಟ್ ಓವರ್ ಅಲ್ಲೇ ಭುವನೇಶ್ವರ್ ಕುಮಾರ್ ನಕಲ್ ಬಾಲ್ ಹಾಕ್ಬಿಟ್ಟು ಟ್ರಾವಿಸ್ ಹೆಡ್ ವಿಕೆಟ್ ತಗೊಂತಾನೆ. ಸೊ ಇಶಾನ್ ಕಿಶನ್ ಆಮೇಲೆ ಕ್ಲಾಸನ್ ಸೇರ್ಕೊಂತಾರೆ ಅಂಡ್ ಕ್ಲಾಸನ್ ಪ್ಲೇಡ್ ವೆರಿ ಅಗ್ರೆಸಿವ್ಲಿ ಅಂಡ್ ಈ ಗಾಟ್ ಎ ವೆರಿ ಕ್ವಿಕ್ ಕ್ಯಾಮಿಯೋ. 24 ರನ್ಸ್ ಏನೋ ಹೊಡಿತಾನೆ. ಶ್ರೇಯಸ್ ಶರ್ಮಾಗೆ ಆಮೇಲೆ ಎಂಗಿಡಿಗೆ ಎಲ್ಲ 6 ಎಲ್ಲ ಹೊಡೆದು ಆಮೇಲೆ 2 4 ಕೂಡ ಹೊಡೆದ. ಬಟ್ ಅವ್ನು ಶ್ರೇಯಸ್ ಶರ್ಮಾಗೆ ಔಟ್ ಆಗ್ತಾನೆ ಅಂಡ್ ಅನಿಕೇತ್ ವರ್ಮಾ ಏನ್ ಮೈಂಡ್ ಅಲ್ಲಿ ಇಟ್ಕೊಂಡ್ ಬಂದಿದ್ದ ಏನೋ ಗೊತ್ತಿಲ್ಲ, ಅವ್ನ್ ಮಾತ್ರ ಅಟ್ ದ ವರ್ಡ್ ಗೋ ಇಂದಾನೆ ಈ ವಾಸ್ ಬೆಲ್ಟಿಂಗ್ ಆಲ್ ಅರೌಂಡ್ ದ ಗ್ರೌಂಡ್, ಎಸ್ಪೆಷಲಿ ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಆರಾಮ್ಸೆ 6 ಹೊಡಿತಿದ್ದ. ಶ್ರೇಯಸ್ ಶರ್ಮಾಗೆ ತುಂಬಾ 6 ಹೊಡೆದ ಅಂಡ್ ಇವನ್ ಕೃಣಾಲ್ ಪಾಂಡ್ಯ ಕೂಡ 6 ಹೊಡ್ಸ್ಕೊಂಡ. ಬಟ್ ಕೃಣಾಲ್ ಪಾಂಡ್ಯ ಗಾಟ್ ದ ವಿಕೆಟ್ ಆಫ್ ಅನಿಕೇತ್ ವರ್ಮಾ. ಈ ಕಡೆ ಇಶಾನ್ ಕಿಶನ್ ಇನಿಷಿಯಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದನು, ಆಮೇಲೆ ಗಾಟ್ ಟು ಹಿಸ್ ಗ್ರೂವ್ ಅಂಡ್ ಅವ್ನು ಎಲ್ಲಾ ಬೌಲರ್ಸ್ಗೂ ಪನಿಷ್ ಮಾಡ್ದ ಅಂತ ಹೇಳ್ಬೇಕು. ಆಲ್ ಅರೌಂಡ್ ದ ಗ್ರೌಂಡ್ ಬೌಂಡ್ರೀಸ್ ಹೊಡಿತಿದ್ದ. ಹಂಗಂತ ಹೇಳ್ಬಿಟ್ಟು ಅವ್ನು ರೊಟೇಟ್ ಮಾಡ್ತಿರ್ಲಿಲ್ಲ ಅಂತಲ್ಲ, ರೊಟೇಟ್ ಕೂಡ ಚೆನ್ನಾಗಿ ಮಾಡ್ತಿದ್ದ ಅಂಡ್ ಈ ವಾಸ್ ಮೇಕಿಂಗ್ ಇಟ್ ಕೌಂಟ್ ಅಂತ ಹೇಳ್ಬೇಕು. ಅವನು ಕೂಡ ಈ ಗೆಟ್ಸ್ ಟು ಇಸ್ ವೆಲ್ ಡಿಸರ್ವ್ 50. ಈ ಕಡೆ ನಿತೀಶ್ ಕುಮಾರ್ ರೆಡ್ಡಿ ಅಷ್ಟೇನು ಹೊಡಿಯಕ್ಕಾಗಿಲ್ಲ, ಅವನು ರೊಮಾರಿಯೋ ಶೆಪರ್ಡ್ಗೆ ಔಟ್ ಆಗ್ತಾನೆ ಅಂಡ್ ಇವನ್ ಅಭಿನವ್ ಮನೋಹರ್ ಒಂದು 6 ಹೊಡೆದ್ರು ಕೂಡ ಅಷ್ಟೇ, ಅವನು ಕೂಡ ಶೆಪರ್ಡ್ಗೆ ಔಟ್ ಆಗ್ತಾನೆ. ಬಟ್ ಈ ಕಡೆ ಇಶಾನ್ ಕಿಶನ್ ಈ ವೆಂಟ್ ಥ್ರೂ ಇಸ್ ಬಿಸ್ನೆಸ್ ಅಂಡ್ ಈ ವಾಸ್ ಅನ್ಫೇಸ್ಡ್. ತಲೆ ಏನು ಕೆಡ್ಸ್ಕೊಂಡಿಲ್ಲ, ಅವನು ಆರ್ಕಿಗೆ ಬಂದ್ರೆ ಅವನು ಬಿಡ್ತಿರ್ಲಿಲ್ಲ. ಸೊ ಈ ಗೆಟ್ಸ್ ಟು 94 ರನ್ಸ್, ನಾಟ್ ಔಟ್ ಬೇರೆ. ಅವನ ಎಫರ್ಟ್ ಇಂದ ಅಂಡ್ ಲಾಸ್ಟ್ ಕಮಿನ್ಸ್ ಒಂದು ಕ್ವಿಕ್ ಕ್ಯಾಮಿಯೋ ಇಂದ ಮೋರ್ ದೆನ್ 230 ರನ್ಸ್ ಹೊಡೆಯೋಕ್ಕಾಯಿತು SRHಗೆ. ಅಂಡ್ ಬೌಲಿಂಗ್ ವಿಚಾರದಲ್ಲಿ ಎವ್ರಿ ಒನ್ ವಾಸ್ ಎಕ್ಸ್ಪೆನ್ಸಿವ್ ಎಕ್ಸೆಪ್ಟ್ ರೊಮಾರಿಯೋ ಶೆಪರ್ಡ್. ರೊಮಾರಿಯೋ ಶೆಪರ್ಡ್ 2 ಓವರಲ್ಲಿ 14 ರನ್ಸ್ ಓಡಿಸ್ಕೊಂಡು 2 ವಿಕೆಟ್ ತಗೊಂಡ. ಅದು ಬಿಟ್ರೆ ಯಶ್ ದಯಾಲ್ ವಾಸ್ ಆಲ್ಸೋ ಎಕ್ಸ್ಪೆನ್ಸಿವ್. ಭುವಿಗೆ 1 ವಿಕೆಟ್ ಸಿಗುತ್ತೆ, ಸುಯಾಶಿಗೆ 1 ವಿಕೆಟ್ ಸಿಗುತ್ತೆ, ಆಮೇಲೆ ಕೃಣಾಲಿಗೆ 1 ವಿಕೆಟ್ ಸಿಗುತ್ತೆ. ಬಟ್ ಎವ್ರಿ ಒನ್ ವಾಸ್ ಎಕ್ಸ್ಪೆನ್ಸಿವ್. 20 ಡೇಸ್ ಬ್ರೇಕ್ ಆಗಿ ನಿನ್ನೆ ಗ್ರೌಂಡಿಗೆ ಇಳಿದಿದ್ದು ಆರಾಮ್ಸೆ ಗೊತ್ತಾಗ್ತಿತ್ತು. ಅಷ್ಟು ಪ್ರಾಕ್ಟೀಸ್ ಟೈಮು ಗ್ರೌಂಡಲ್ಲಿ ಇಲ್ದಿರೋದು ಆರಾಮ್ಸೆ ಗೊತ್ತಾಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಲಾಸ್ಟ್ ಮ್ಯಾಚ್ ವಾಸ್ ವಾಶ್ ಔಟ್ ಇನ್ ಬೆಂಗಳೂರು. ಸೊ ವಿ ಕಾಂಟ್ ಕಂಪ್ಲೇನ್ ಎನಿಥಿಂಗ್. ದೇ ಶುಡ್ ಹ್ಯಾವ್ ಬೀನ್ ಪ್ರಿಪೇರ್ಡ್. ಕಾಂಪಿಟೇಟಿವ್ ಕ್ರಿಕೆಟಲ್ಲಿ ದೇ ಶುಡ್ ಬಿ ಪ್ರಿಪೇರ್ಡ್. ಅಂಡ್ RCB ಬ್ಯಾಟಿಂಗ್ ವಿಚಾರದಲ್ಲಿ ದೇ ಸ್ಟಾರ್ಟೆಡ್ ಆಫ್ ವಿತ್ ಅ ಬ್ಯಾಂಗ್ ಟು. ವಿರಾಟ್ ಕೊಹ್ಲಿ ಪ್ಲೇಡ್ ದ ಅಗ್ರೆಸಿವ್ ರೋಲ್ ಸ್ಟಾರ್ಟಿಂಗ್ ಅಲ್ಲಿ. ಏನಕ್ಕೆ ಸಾಲ್ಟು ಫೀವರ್ ಆದಮೇಲೆ ಇದೇ ಫಸ್ಟ್ ಮ್ಯಾಚ್, ಆಲ್ಮೋಸ್ಟ್ 1 ಮಂತ್ ಏನೋ ಆಗಿತ್ತು. ಸೊ ಇನಿಷಿಯಲಿ ಅವನು ತುಂಬ ಕಷ್ಟಪಡ್ತಿದ್ದ. ಈ ಕಡೆ ವಿರಾಟ್ ಕೊಹ್ಲಿ ಈ ವಾಸ್ ಆನ್ ಸಾಂಗ್ ಅಂತ ಹೇಳ್ಬೇಕು, ಆರಾಮ್ಸೆ ಬೌಂಡ್ರೀಸ್ ಎಲ್ಲ ಹೊಡಿತಿದ್ದ. ಅಂಡ್ ಫಿಲ್ ಸಾಲ್ಟು ಒಂದು ಬೌಂಡ್ರಿ ಸಿಕ್ಕಿದ್ಮೇಲೆ ಅವನಿಗೂ ಕೂಡ ಕಾನ್ಫಿಡೆನ್ಸ್ ಹೆಚ್ಚಾಗಿ ಈ ವಾಸ್ ಆಲ್ಸೋ ಬ್ಯಾಟಿಂಗ್ ಲೈಕ್ ಎ ಡ್ರೀಮ್. ಅದಾದ್ಮೇಲೆ ಒಂಥರ ಫುಲ್ ಮಿಡಲ್ ಆಫ್ ದ ಬ್ಯಾಟ್ ಬೀಳ್ತಿತ್ತು. ಬಟ್ ಹರ್ಷ್ ದೂಬೆ ಬಂದ್ಬಿಟ್ಟು ಅವನು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡ್ತಾನೆ. ಫಸ್ಟ್ ವಿರಾಟ್ ಕೊಹ್ಲಿ ವಿಕೆಟ್ ತಗೊಂತಾನೆ, ಅದಾದ್ಮೇಲೆ ಮಯಾಂಕ್ ಅಗರ್ವಾಲ್ ಬರ್ತಾನೆ. ಮಯಾಂಕ್ ಅಗರ್ವಾಲ್ ದುರದೃಷ್ಟನೇ ಏನೋ, ಈ ವಾಸ್ ಬ್ಯಾಟಿಂಗ್ ರಿಯಲಿ ವೆಲ್. ಒಂದು 4 ತಗೊಂಡ. ಅವನು ಮೋಸ್ಟ್ ಆಫ್ ದ ಟೈಮ್ ಮಿಡಲ್ ಆಫ್ ದ ಬ್ಯಾಟೇ ಹೊಡಿತಿದ್ದ, ಬಟ್ ಫೀಲ್ಡರ್ಸ್ನ ಫೈನ್ ಮಾಡ್ತಿತ್ತು ಬಾಲು. ಸೊ ಅವನು ಕೂಡ ಔಟ್ ಆಗ್ತಾನೆ, ನಿತೀಶ್ಗೆ ವಿಕೆಟ್ ಸಿಗತ್ತೆ. ಅದಾದ್ಮೇಲೆ ರಜತ್ ಪಾಟೀದಾರ್ ಬರ್ತಾನೆ. ರಜತ್ ಪಾಟೀದಾರ್ ಒಂದು ಸ್ವಲ್ಪ ನೋಡ್ಕೊಂಡು ಆಡಿದ್ರು. ಈ ಕಡೆ ಸಾಲ್ಟ್ ವಾಸ್ ಬ್ಯಾಶಿಂಗ್ ಎವ್ರಿ ಬೌಲರ್. ಪ್ರತಿ ಓವರಲ್ಲೂ ಈ ಮೇಡ್ ಶೋರ್ ದಟ್ ಈ ಗೆಟ್ ದ ಬೌಂಡ್ರಿ ರಿಕ್ವೈರ್ಡ್ ರನ್ ರೇಟ್ ಚೆಕ್ಕಲ್ಲಿ ಇರೋ ಥರ ನೋಡ್ಕೊತಿದ್ದ. ಆ್ಯಂಡ್ ಈ ಗಾಟ್ ಇಸ್ ವೆಲ್ ಡಿಸರ್ವ್ 50. ಜಸ್ಟ್ ವೆನ್ ಅವನು ಈ ಸ್ಟಾರ್ಟೆಡ್ ಟು ಚೇಸ್ ದ ಟಾರ್ಗೆಟ್, ಅವನು ಪ್ಯಾಟ್ ಕಮಿನ್ಸ್ಗೆ ಔಟ್ ಆಗ್ತಾನೆ. ಸೊ ಅದು ದೊಡ್ಡ ಹೊಡೆತ ಬಿತ್ತು. ಅದಾದಮೇಲೆ ರಜತ್ ಪಟೀದಾರ್ ಆಮೇಲೆ ಜಿತೇಶ್ ಶರ್ಮಾ ದೇ ಸ್ಟಾರ್ಟೆಡ್ ಎ ಲಿಟಲ್ ಬಿಟ್ ಆಫ್ ಪಾರ್ಟ್ನರ್ಶಿಪ್. ಜಿತೇಶ್ ಶರ್ಮಾ ವಾಸ್ ದ ಅಗ್ರೆಸರ್. ಜಿತೇಶ್ ಶರ್ಮಾ ಬಂದಿದ್ದು ಫಸ್ಟ್ ಬಾಲೇ ಅವನು ಅಪ್ಪರ್ ಕಟ್ ಹೊಡೆದು ಟೈಮ್ ಮಾಡಿಬಿಟ್ಟು 6 ಹೊಡೆದ. ಆ್ಯಂಡ್ ಈ ಪ್ಲೇಡ್ ದ ಅಗ್ರೆಸಿವ್ ರೋಲ್ ಆ್ಯಂಡ್ ಈ ಗಾಟ್ ಫ್ಯೂ ಬೌಂಡ್ರೀಸ್. ಈ ಕಡೆ ರಜತ್ ಪಟೀದಾರ್ ಈ ಸ್ಟ್ರಗಲ್ಡ್ ಎ ಬಿಟ್. ಏನಕ್ಕಂದರೆ ಈ ಫಾರ್ಮಲ್ ಇಲ್ಲ. ಬೇಸಿಕಲಿ ಅವನು ಫಸ್ಟ್
ಹಾಫ್ ಗೋಲ್ಸ್ ಇದ್ರೆ ಸೆಕೆಂಡ್ ಹಾಫ್ ಆಫ್ ದ ಟೂರ್ನಮೆಂಟ್ ಫಾರ್ಮಲ್ಲಿಲ್ಲ. ಆ್ಯಂಡ್ ಬೆರಳು ಇಂಜುರಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಆಡ್ತಿದ್ದ. ಬಟ್ ದಟ್ ಬ್ರಾಟ್ ದ ಡೌನ್ಫಾಲ್ ಆಫ್ ಆರ್ ಸಿ ಬಿ. ಏನಕ್ಕಂದ್ರೆ 15th ಓವರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬಂದ್ಬಿಟ್ಟು 1 ಬೌಂಡ್ರಿನೂ ಹೊಡ್ಸ್ಕೊಳ್ದೆ 3-4 ರನ್ ಹೊಡ್ಸ್ಕೊಂಡ. ಸೊ ಅಲ್ಲಿಂದ ಮ್ಯಾಚ್ ಕಂಪ್ಲೀಟ್ಲಿ ಚೇಂಜ್ ಆಯಿತು ಅಂತ ಹೇಳಬೇಕು. ಅದಾದಮೇಲೆ ಇಶಾನ್ ಮಲಿಂಗ ಬರುತ್ತಾನೆ. ಇಶಾನ್ ಮಲಿಂಗ ರನ್ಔಟ್ ಮಾಡ್ತಾನೆ ರಜತ್ ಪಾಟೀದಾರ್ನ ಡೈರೆಕ್ಟ್ ಇಟ್ ಹೊಡೆದು. ಆ್ಯಂಡ್ ಅದೇ ಓವರಲ್ಲಿ ರೊಮಾರಿಯೋ ಶೆಪರ್ಡ್ ಕೂಡ ಕಾಟ್ ಆ್ಯಂಡ್ ಬೋಲ್ಡ್ ಆಗ್ತಾನೆ. ಸೊ ಒಂದೇ ಓವರಲ್ಲಿ ಇಶಾನ್ ಮಲಿಂಗಾಗೆ 1 ವಿಕೆಟ್ ಸಿಗುತ್ತೆ ಆ್ಯಂಡ್ ಇನ್ನೊಂದು ಅವನ್ನೇ ರನ್ಔಟ್ ಮಾಡಿ ವಿಕೆಟ್ ಸಿಗುತ್ತೆ. ಸೊ ಓವರಲ್ಲಿ 2 ವಿಕೆಟ್ ಬೀಳುತ್ತೆ. ಅದಾದಮೇಲೆ ಜಿತೇಶ್ ಶರ್ಮಾ ಕೂಡ ಅಷ್ಟೇ ಈ ಟ್ರೈಡ್ ಇಸ್ ಬೆಸ್ಟ್, ಬಟ್ ಉನಾಡ್ಕಟ್ಗೆ ವಿಕೆಟ್ ಒಪ್ಸ್ಬಿಟ್ಟು ಹೋಗ್ತಾನೆ. ಆ್ಯಂಡ್ ಟಿಮ್ ಡೇವಿಡಿಗೆ ನೆನ್ನೆ ಫೀಲ್ಡಿಂಗ್ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಇಂಜುರಿ ಆಗಿದ್ದರಿಂದ ಈ ಕುಡಂಟ್ ರನ್. ಸೊ ಅವನು ಬೌಂಡ್ರೀಸ್ಗೆ ಟ್ರೈ ಮಾಡ್ದ, ಬಟ್ ನೆವರ್ದಲೆಸ್ ಅವನು ಇಶಾನ್ ಮಲಿಂಗಾಗ ಔಟ್ ಆಗ್ತಾನೆ. ಅದಾದಮೇಲೆ ಎಲ್ಲರೂ ದಿ ಸ್ಟ್ರಗಲ್ಡ್ ಎ ಲಾಟ್. ಲಾಸ್ಟಲ್ಲಿ ಪ್ಯಾಟ್ ಕಮಿನ್ಸ್ಗೆ ಕೃಣಾಲ್ ಪಾಂಡ್ಯ ವಿಕೆಟ್ ಕೂಡ ಸಿಗುತ್ತೆ, ಭುವನೇಶ್ವರ್ ಕುಮಾರ್ ವಿಕೆಟ್ ಕೂಡ ಸಿಗುತ್ತೆ. ಕೃಣಾಲ್ ಪಾಂಡ್ಯ ಹಿಟ್ ವಿಕೆಟ್ ಆಗ್ತಾನೆ. ಆ್ಯಂಡ್ ಲಾಸ್ಟಲ್ಲಿ ಹರ್ಷಲ್ ಪಟೇಲ್ ಗೆಟ್ಸ್ ದ ವಿಕೆಟ್ ಆಫ್ ಯಶ್ ದಯಾಲ್. ಸೊ ನಿನ್ನೆ ಆಫ್ಟರ್ 15 hours ಆರ್ ಸಿ ಬಿ ಬ್ಯಾಟರ್ಸ್ ಸ್ಟ್ರಗಲ್ಡ್ ಎ ಲಾಟ್. 16 ರನ್ಸಿಗೆ 7 ವಿಕೆಟ್ ಕಳ್ಕೊಂಡಿದ್ದಾರೆ ಲಾಸ್ಟ್ 5 ಓವರ್ಸಲ್ಲಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಗೇಮ್ ಟೈಮ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಒಂದು ಟೀಮ್ ಮುನ್ನಡೆಸ್ಕೊಂಡು ಹೋಗೋಕ್ಕೆ ಅಂತ. ಸೊ ನೆವರ್ದಲೆಸ್ ಸನ್ರೈಸರ್ಸ್ ಹೈದರಾಬಾದ್ ಎಕ್ಸ್ಪ್ಲಾಯ್ಟೆಡ್ ಆರ್ ವೀಕ್ನೆಸ್ ಆ್ಯಂಡ್ ದೇ ಗಾಟ್ ರಿವಾರ್ಡ್ಸ್ ಇನ್ ರಿಟರ್ನ್ ಅಂತ ಹೇಳ್ಬೇಕು. ಹಂಗಂತ ಬೌಲಿಂಗ್ ಸಕ್ಕದಾಗಿ ಮಾಡಿದ್ರು. ಲಾಸ್ಟ್ 5 ಓವರ್ಸಲ್ಲಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ರು. ಸೊ ನಮ್ಮವರು ಫಸ್ಟ್ ಓವರಿಂದ 15th ಓವರ್ವರೆಗೆ ಅದು 2 ಫೇಸ್ 1 to 6 ಆಮೇಲೆ 7 to 15 ನೆಕ್ ಟು ನೆಕ್ ಇತ್ತು ಆರ್ ಸಿ ಬಿಗೆ ಆಮೇಲೆ ಎಸ್ ಆರ್ ಎಚ್ಗೆ. ಅಷ್ಟು ಚೆನ್ನಾಗಿ ಆಡ್ತಿದ್ರು. ಬಟ್ ಲಾಸ್ಟ್ 5 ಓವರ್ಸು ಅದೇನಾಯ್ತೋ ಗೊತ್ತಿಲ್ಲ. ಆ್ಯಂಡ್ ಬೌಲಿಂಗ್ ವಿಚಾರದಲ್ಲಿ ಇಶಾನ್ ಮಲಿಂಗ ಬೋಲ್ಡ್ ರಿಯಲಿ ವೆಲ್. ಪ್ಯಾಟ್ ಕಮಿನ್ಸಿಗೆ 3 ವಿಕೆಟ್ ಸಿಕ್ತು, ಇಶಾನ್ ಮಲಿಂಗಾಗೆ 2 ವಿಕೆಟ್ ಸಿಕ್ತು, ಉನಾಡ್ಕಟ್ಟಿಗೆ 1 ವಿಕೆಟ್ ಸಿಕ್ತು. ಆಮೇಲೆ ಹರ್ಷದೀಪ್ ಇಂಪ್ಯಾಕ್ಟ್ ಸಬ್ಬಾಗಿ ಬಂದು ದ ಮೇನ್ ವಿಕೆಟ್ ಆಫ್ ವಿರಾಟ್ ಕೊಹ್ಲಿ ತಗೊಂತಾನೆ. ಸೊ ಅವನಿಗೂ 1 ವಿಕೆಟ್ ಸಿಕ್ತು. ಬಟ್ ಎಸ್ ಆರ್ ಎಚ್ ಫೀಲ್ಡಿಂಗ್ ವಾಸ್ ನಾಟ್ ದಟ್ ಗ್ರೇಟ್. 1-2 ಕ್ಯಾಚ್ ಎಲ್ಲ ಡ್ರಾಪ್ ಮಾಡಿದ್ರು, ಬಟ್ ರಿಸಲ್ಟು ಅವ್ರ ಕಡೆನೇ ಹೋಯಿತು. ಸೊ ನೋ ಕಂಪ್ಲೇಂಟ್ಸ್ ಫಾರ್ ದೆಮ್ ಅಂತ ಹೇಳಬೇಕು. ಪಾಯಿಂಟ್ಸ್ ಟೇಬಲ್ ವಿಚಾರದಲ್ಲಿ ಆರ್ ಸಿ ಬಿ ನೆಟ್ ರನ್ ರೇಟ್ ಕಾರಣದಿಂದ 3ನೇ ಸ್ಪಾಟಿಗೆ ಹೋಗಿದೆ. ಆ್ಯಂಡ್ ಇವತ್ತಿನ ಮ್ಯಾಚ್ ವಿಚಾರ ಬಂದ್ಬಿಟ್ಟು ಇವತ್ತು ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ ಜೈಪುರ್. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದ ಗೇಮ್.